ಖುಷಿ ಆಗ್ತಿದೆ ಸರ್. ನಮ್ಮ ಕೆ ಎಲ್ ರಾಹುಲ್ದು ಜೊತೆನೂ ಇದೆ, ಬರ್ಡೇ ಕೂಡ. ಸೊ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಇದು 100th ಮ್ಯಾಚ್ ಕೂಡ. ಸೊ ಮೇಡಮ್, ಈ ಸಲ ವಿಶೇಷ ಏನಂದ್ರೆ ಈ ಸಲ 100ನೇ ಮ್ಯಾಚ್ RCB ಹೌದು, 100th ಮ್ಯಾಚ್. ಸೊ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ ಸರ್. ಯಾರು ಲೈಕ್ ಮಾಡ್ತೀರಾ ಮ್ಯಾಮ್? ವಿರಾಟ್ ಕೊಹ್ಲಿ ಅಫ್ಕೋರ್ಸ್. RCB ಚೆನ್ನಾಗಿ ಆಡ್ತಾರ ಇವತ್ತು? ಹಾಫ್ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸರ್, ನೋಡೋಣ ಹೇಗಾಗುತ್ತೆ. ಏನು ಹೇಳ್ತೀರಾ ಸರ್, ಇವತ್ತು RCB ಮ್ಯಾಚ್ ತುಂಬ ಕುತೂಹಲ ಆದಂಥ ಮ್ಯಾಚ್ ಇವತ್ತು. ಯಾಕಂದರೆ ಇವತ್ತು RCB ಯ 100ನೇ ಮ್ಯಾಚ್ ನಡೀತಿದೆ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಗೆಲ್ಲುತ್ತೆ ಅಂತ ತಿಳ್ಕೊಂಡಿದ್ವಿ ಮೋಸ್ಟ್ ಪ್ರಾಬಬ್ಲಿ. ಎಲ್ಲರದ್ದು ಹೋಪ್ಸ್ ಅದೇ ಅಲ್ವಾ, RCB ಗೆಲ್ಲಬೇಕು ಅಂತ ಹೇಳುವಂಥ ಒಂದು ಹೋಪ್ಸ್. ಹಾಗಾಗಿ ಹೋಪಿಂಗ್ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ KL ರಾಹುಲ್ದು ಬರ್ಡೇನೂ ಕೂಡ ಇದೆ ಇವತ್ತು. ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಹಾಗಾಗಿ ಥ್ಯಾಂಕ್ ಯು. RCB ಮ್ಯಾಚ್ ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಸರ್? ಆ್ಯಕ್ಚುಲಿ ನಾವು ತುಂಬ ವರ್ಷದಿಂದ RCB ಫಾಲೋವರ್ಸು. ಆಮೇಲೆ DC ನಮ್ಮ KL ರಾಹುಲ್ ಇರೋದ್ರಿಂದ ಅವ್ರದ್ದು ಹುಟ್ಟಿದಬ್ಬ ಇವತ್ತು. ಸೊ ಅದರಿಂದ ತುಂಬ ಏನಂದರೆ ಮ್ಯಾಚು ವೆರಿ ಎಕ್ಸೈಟ್ಮೆಂಟ್ ಇರುತ್ತದೆ. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಮತ್ತು ನಮ್ಮ ಕನ್ನಡ ನಾಡಲ್ಲೇ ಹುಟ್ಟು ಬೆಳೆದ ನಮ್ಮ KL ರಾಹುಲ್ ಸಪೋರ್ಟ್ಗೆ ತುಂಬ ಚೆನ್ನಾಗಿರ್ತದೆ ಇವತ್ತೊಂದು ಮ್ಯಾಚ್ ಆಗ್ತದೆ. DC ಪರವಾಗಿನ RCB ಪರವಾಗಿ? RCB ಪರವಾಗಿ, ಬಟ್ DC ನಮ್ಮ KL ರಾಹುಲ್ ಪರವಾಗಿರ್ತೀವಿ. KL ರಾಹುಲ್ ಸೆಂಚುರಿ ಹೊಡಿಬೇಕು, ಬಟ್ RCB ಗೆಲ್ಲಬೇಕು. ಯಾರು ಗೆಲ್ಲಬೇಕು? RCB ಗೆಲ್ಲಬೇಕು, KL ರಾಹುಲ್ ಸೆಂಚುರಿ ಹೊಡಿಬೇಕು ಅಷ್ಟೇ. ಡಬಲ್ ಸ್ಟ್ಯಾಂಡ್ ಎರಡು ಆ ಕಡೆ ಇದ್ರೆ ಈ ಕಡೆ. ಹೌದೌದು, ಡಬಲ್ ಸ್ಟ್ಯಾಂಡ್ ಅಲ್ಲ. ನಿಮಗೆ ಯಾರು ತುಂಬಾ ಲೈಕ್ ಮಾಡ್ತೀರಾ ಸರ್ ನೀವು? ವಿರಾಟ್ ಕೊಹ್ಲಿ. ಇವತ್ತು ಮ್ಯಾಚ್ ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಷ್ಟು ಮಹತ್ವ ಪಡ್ಕೊಂಡಿದೆ ಅಂತ? ಬಿಕಾಸ್ KL ರಾಹುಲ್ ಅವರು ಆಡ್ತಿದ್ದಾರಲ್ವ. ಸೊ ಲಾಸ್ಟ್ ಸತಿ ನೋಡಿರ್ಬೋದಲ್ಲ, ಇದು ಹಿಂಗೆ ಮಾಡಿ ಗ್ರೌಂಡ್ ನಂದು ಅಂತ. ಈ ಸತಿ ವಿರಾಟ್ ಕೊಹ್ಲಿ ಮಾಡ್ಬೇಕಂತ ಆಸೆ ಇದೆ ಸರ್. ನಿಮ್ಗೆ ಯಾರು RCB ಗೆಲ್ಲಬೇಕಾ DC ಗೆಲ್ಲಬೇಕಾ? RCB 100%. ರಾಹುಲ್ ರಾಹುಲ್ ಆಡ್ಲಿ, ಚೆನ್ನಾಗಿ ಆಡ್ಲಿ ಅಂತ ಕೇಳ್ಕೊತೀನಿ. ಒಂದು 5-6 ಹೊಡಿಲಿ, ಔಟ್ ಆಗಲಿ, ಜಾಸ್ತಿನೂ ಬೇಡ ಅಷ್ಟೇ. ಎಷ್ಟು ರನ್ ಹೊಡಿತಾರೆ ಈ ಸಲ ಯಾರು? RCB? RCB 250, 260, 100%. ಇವತ್ತು ಸ್ಪೆಷಲ್ ಏನಂದ್ರೆ Go green. 100 ಮ್ಯಾಚ್ ಇವತ್ತು ಆಗ್ತಾ ಇದೆ. 100th ಮ್ಯಾಚಾ? 100th ಮ್ಯಾಚ್. ಹೌದಾ? ಹಾಂ. ಎಷ್ಟು ಕ್ಯೂರಿಯಾಸಿಟಿ ತುಂಬಾ ಇದೆ. ತುಂಬ ಇದೆ ಸರ್. 99 ಮ್ಯಾಚ್ ಆಡಿದ್ದಾರೆ ಒಂದು ಮ್ಯಾಚಿಗೆ. ಹೌದಾ? ತುಂಬ ಇದೆ ಸರ್. ಅಷ್ಟೇ, ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು.